ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ಕುಕ್ಕಿಂಗ್ ಮಾಡ್ತಾಯಿದ್ದೀನಿ. ಬಾಳೆಕಾಯಿ ಗೊಜ್ಜು ಹೇಗೆ ಮಾಡುವುದು ಅಂತ ಹೇಳಿಕೊಡ್ತಾ ಇದ್ದೀನಿ. ಅದು ಬೇಗ ಸುಲಭವಾಗಿ ಮಾಡುವ ಒಂದು ರೆಸಿಪಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಮೊದಲಿಗೆ ನಾನು ಬಾಳೆಕಾಯಿ ತಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಮೊದಲಿಗೆ ತೆಂಗಿನಕಾಯಿ ತುರಿ ಮತ್ತು ಈರುಳ್ಳಿ, ಟೊಮೆಟೊ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಶುಂಠಿ ಇದನ್ನು ಮಸಾಲೆಗೆ ರುಬ್ಕೋತಾ ಇದ್ದೀನಿ. 1 kg ಹಸಿ ಕಡಲೆನ ನೆನೆ ಹಾಕಿದ್ದೀನಿ. ಅದನ್ನು ಹಿಂದೆ ನೈಟೇ ನೆನೆ ಹಾಕಬೇಕು ಫ್ರೆಂಡ್ಸ್. ಇವಾಗ ನಾನು ಮಸಾಲೆನ ರುಬ್ಕೋತಾ ಇದ್ದೀನಿ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ. ಸಣ್ಣದಾಗಿ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಇವೆಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ಬಾಳೆಕಾಯನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಟೊಮೆಟೊ ಮತ್ತು ಮಸಾಲೆನ ಪಕ್ಕದಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಅಡುಗೆ ಮಾಡೋಣ ಫ್ರೆಂಡ್ಸ್. ಇವಾಗ ಒಂದು ಕುಕ್ಕರಲ್ಲಿ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ತಾಯಿದ್ದೀನಿ. ಇವಾಗ ಹಾಗೆಯೇ ಖಾರದ ಪುಡಿ ಹಾಕ್ಕೊಳ್ಬೇಕು. ಮಸಾಲೆಗೆ 2 ಸ್ಪೂನು. ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇವಾಗ ಫ್ರೆಂಡ್ಸ್. ಮೊದಲಿಗೆ ಫ್ರೆಂಡ್ಸ್ ಇವಾಗ ಹಚ್ಚಿದ 2 ಟೊಮೆಟೊನ ಒಗ್ಗರಣೆಗೆ ಸೇರಿಸ್ಕೋಬೇಕು. ಅದನ್ನು ಸ್ವಲ್ಪ ಮೆತ್ತಗೆ ಬೇಯೋ ಥರ ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ಕೋಬೇಕು. ಆಮೇಲೆ ನಾವು ಹಸಿ ಕಡಲೆ ನೆನೆಸಿರ್ತೀವಲ್ಲ ಮತ್ತು ಆಲೂಗಡ್ಡೆನ ಸೇರಿಸ್ಕೋಬೇಕು ಫ್ರೆಂಡ್ಸ್. ಇವಾಗ ನಾವು ಆಲೂಗಡ್ಡೆ ಮತ್ತು ಹಸಿ ಕಡಲೆನ ಹಾಕೋತಾ ಇದ್ದೀನಿ. ಇವಾಗ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು 10 ನಿಮಿಷ. ಇವಾಗ ನಾವು ಸಣ್ಣದಾಗಿ ಬಾಳೆಕಾಯಿನ ಹಚ್ಕೊಂಡಿರ್ತೀವಿ. ಅರಿಶಿಣ ಮತ್ತು ಉಪ್ಪು ನೀರಿನಲ್ಲಿ ನೆನೆಸ್ಕೋಬೇಕು. ಇದು ಇಲ್ಲಾಂದರೆ ಕಪ್ಪಾಗುತ್ತದೆ. ಈಗ ಅದನ್ನು ನಾನು ಒಗ್ಗರಣೆ ಮಾಡ್ಕೊತೀನಿ ಅದರ ಜೊತೆಗೇ. ಫ್ರೆಂಡ್ಸ್ ಅದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ಕೊಂಡು ನಾವು ರುಬ್ಬಿದ ಮಸಾಲೆನ ಹಾಕೋಬೇಕು ಇವಾಗ ಅದಕ್ಕೆ. ಫ್ರೆಂಡ್ಸ್ ಇದು ಗೊಜ್ಜಾಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗೆ ತಯಾರಿಸ್ಕೋಬೇಕು. 1-2 ವಿಷಲು ಕೂಗಿಸ್ಕೊಳ್ಳೋಣ. ಹೀಗೆ ಮುಚ್ಚಿ ರುಚಿಗೆ ತಷ್ಟು ಉಪ್ಪನ್ನು ಹಾಕ್ಕೊಂಡು ಹೀಗೆ ಕೈಯಾಡಿಸ್ತಾ ಇರಬೇಕು. ಫ್ರೆಂಡ್ಸ್ ಇವಾಗ 2 ವಿಷಲ್ ಆಗೋಗೆ ಕೂಗಿಸ್ಕೋಬೇಕು. ಇವಾಗ
ಫ್ರೆಂಡ್ಸ್, ಇವಾಗ ರೆಡಿಯಾಗಿದೆ ಗೊಜ್ಜು. ಇದು ಪೂರಿ ಮತ್ತು ಚಪಾತಿ ಮುದ್ದೆಗೆ ಚೆನ್ನಾಗಿರ್ತದೆ. ಫ್ರೆಂಡ್ಸ್, ಬಾಳೆಕಾಯಿ ಗೊಜ್ಜು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಮುಂದಿನ ವಿಡಿಯೋದೊಂದಿಗೆ ಥ್ಯಾಂಕ್ ಯು.